ಇವಾಗ ರೆಡಿ ಆದ್ವಿ ನಾವು ಬೆಂಗಳೂರಿಗೆ ಹೊರಡಬೇಕು. ಬೆಂಗಳೂರಿಗೆ ಏನಕ್ಕೆ ಹೋಗ್ತೀವಿ ಅಂತ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಲ್ವ. ಖುಷ್ ಗೌಡ್ರು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ. ಹಾಯ್ ಇಲ್ಲಿ ಎಲ್ಲರಿಗೂ. ಖುಷ್ ಬೇಬಿ ಕೂಡ ರೆಡಿ ಆಗಿದ್ದಾರೆ. ಇವಾಗ ಇನ್ನೇನು ಹೊರಡದೆ. ಶೈಲು ಕೂಡ ರೆಡಿ ಆಗಿದ್ದಾಳೆ ನೋಡಿ. ಹಾಯ್ ಶೈಲು. ಫಾಲೋ ಮಾಡಿ. ಓ ನಿನಗೋಸ್ಕರನಾದ್ರೂ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರೆ. ಅಯ್ಯಯ್ಯೋ ನನ್ನ ಕೂಸು. ಹೊರಡೋಣ ಈಗ. ಟ್ರೈನ್ ಅಲ್ಲ ಬಸ್? ಮೆಟ್ರೋ ಬೆಂಗಳೂರಲ್ಲಿ ಇರೋದು. ಮೈಸೂರಲ್ಲಿ ಇದೆಯಾ? ಮತ್ತೆ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಹೋಗೋಣ ಮೆಟ್ರೋದಲ್ಲಿ. ನಾವು ಎಲ್ಲಿ ಹೋಗ್ಬೇಕು ಅಲ್ಲಿಗೆ. ಓಕೆ ಹೇಳಮ್ಮ. ವಿಡಿಯೋ ಆಗ್ತಾ ಇರ್ಬೇಕು. ಓಕೆ ಬಸ್ ಹಿಡಿದು ಮೆಟ್ರೋಗೆ ಹೋಗ್ಬೇಕು. ನಿನಗೆ ಮೆಟ್ರೋ ಅಂದ್ರೆ ಎಷ್ಟೊಂದು ಇಷ್ಟನಾ? ಓಕೆ ಬಂಗಾರಿ. ಓಕೆ ಬಂಗಾರಿ. ಮತ್ತೆ ತಿಂಡಿ ಕೂಡ ಮುಗಿಸ್ಕೊಂಡು ಮನೇಲಿ ಉಪ್ಪಿಟ್ಟು ಮಾಡಿದ್ವಿ. ತಿಂಡಿ ಮುಗಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊಡ್ತಾ ಇದೀವಿ. ಪಿನ್ ಏನಕ್ಕೆ ತಗೊಂಡಿದ್ವಿ? ಪಿನ್ ಇಲ್ಲ. ಪಿನ್ನಲ್ಲ ಬಟ್ಟೆದಲ್ವಾ ಬಿಡು. ಬಾಯ್ ಹೊರಡೋಣ. ಶೂ ಹಾಕೊಂಡ? ಓಕೆ. ಹೊರಗಡೆ ಅಂತೂ ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ. ಬಿಸಿಲು ಕೂಡ ಇದೆ ನೋಡಿ. ಸಬರ್ ಬುಕ್ ಮಾಡೋಣಮ್ಮ. ಏನಪ್ಪ? ಎಲ್ಲಿ ಬೋರ್ಡು ಅಲ್ಲಿ ತುಳಿಬೇಡ. ಅದು ಅದಿದು ಗೊಜ್ಜೆ ಆಗಿದ್ದ. ನಡಿ. ಟ್ಯಾಕ್ಸಿ ಬುಕ್ ಮಾಡಿದ್ವಿ. ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ನಾವು ಮೆಟ್ರೋಗೆ ಹೋಗ್ಬೇಕು. ಕೆಂಗೇರಿ ಹತ್ರ ಬಂದು ಇಳ್ಕೊಂಡ್ವಿ. ನಡಿಮ್ಮ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಮೆಟ್ರೋನೇ ಸರಿ ಇಲ್ಲಿ ಎಲ್ಲ ಓಡಾಡಲಿಕ್ಕೆ. ಹಾಕಂದ ಏನಮ್ಮ? ಎಸ್. ಕೆಂಗೇರಿಯಿಂದ ಡೈರೆಕ್ಟ್ ನಾವು ಅಲ್ಲಿಗೆ ತಗೊಂಡ್ವಿ ಚಿಕ್ಕಪೇಟೆಗೆ. ನಾವು ಒಂದೇ ಸರಿ ಟಿಕೆಟ್ ತಗೋತು ಅಂದರೆ ಅಲ್ಲಿ ಮಾತ್ರ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಮೆಜೆಸ್ಟಿಕಲ್ಲಿ ನಾವು ಇವಾಗ ಬನ್ನಿ ಹೋಗೋಣ. ಒಟ್ಟಿಗೆ ಎಲ್ಲ ತಗೋಬಿಡಲ್ಗೂ. ಇದೇ ನೋಡಿ ಮೆಟ್ರೋ. ನಾವು ಇಲ್ಲಿರೋರೇನೋ ಮೆಟ್ರೋದಲ್ಲಿ ಬೆಂಗಳೂರು ಮೈಸೂರು ಹಿಂಗೆ ಓಡಾಡ್ತಾ ಇರ್ತೀವಿ. ಬೆಂಗಳೂರಿಗೆ ಹೋಗ್ಬೇಕು ಅಂತಂದರೆ ಸ್ವಲ್ಪ ಹೊರಗಡೆ ಇರೋರು ಗೊತ್ತಿರೋದಿಲ್ಲ ಮೆಟ್ರೋ ಅಂದರೆ ಹೇಗಿರುತ್ತೆ ಏನು ಅಂತೇಳಿ. ನಿಜವಾಗ್ಲೂ ಮೆಟ್ರೋ ಅಂತೂ ಸೂಪರಾಗಿರುತ್ತೆ ಅಲ್ವಾ. ಮೆಟ್ರೋ ಇಲ್ಲ ಅಂದರೆ ಯಪ್ಪ ಬೆಂಗಳೂರು ಪರಿಸ್ಥಿತಿ ಯಾವ ಥರ ಇರ್ತಿತ್ತು ಅನ್ನೋದು ನನಗಂತೂ ಗೊತ್ತಿಲ್ಲ. ಮೆಟ್ರೋ ಇರೋದ್ರಿಂದ ಅಂದರೆ ಅಲ್ಲಲ್ಲೇ ಎಲ್ಲಿ ಸ್ವಲ್ಪ 2 ನಿಮಿಷಕ್ಕೂ ಒಂದೊಂದು ಸ್ಟಾಪ್ ಇರುತ್ತೆ ಅಲ್ಲಲ್ಲೇ. ಮತ್ತು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕೂತ್ಕೊಂಡು ಆರಾಮ್ಸಿ ಒಳ್ಳೆ AC ಇರುತ್ತೆ. ಒಂದು ಚೂರು ಏನು ಅನಿಸೋದೇ ಇಲ್ಲ. ಖುಷಿಯಾಗಿರುತ್ತೆ. ಸ್ವಲ್ಪ ಜನ ಒಂದೊಂದ್ಸರಿ ತುಂಬಾ ಜಾಸ್ತಿ ಇರ್ತಾರೆ. ನಾವು ಕೆಂಗೇರಿಯಿಂದ ಇಲ್ಲಿಗೆ ಹೆಂಗೆ ಬಂದ್ವಿ ಚಿಕ್ಕಪೇಟೆಗೆ ಅನ್ನೋದೇ ಗೊತ್ತಿಲ್ಲ. ಚಿಕ್ಕಪೇಟೆಗೆ ಅಲ್ಲಿಗೆ ಮೆಟ್ರೋ ಇದೆ ಅಲ್ವಾ. ನಾವು ಮೈಸೂರಿಂದ ಎಲ್ಲಿಂದ ಬೇಕಾದರೂ ಬೆಂಗಳೂರು ಬಂದು ಚಿಕ್ಕಪೇಟೆಯಲ್ಲಿ ಬಟ್ಟೆಗಳನ್ನ ತಗೋಬೋದು. ಏನಕ್ಕೆ ಅಂದರೆ ಅಷ್ಟು ಕಡಿಮೆ ಪ್ರೈಸ್ಗೆ ನಮಗೆ ಚಿಕ್ಕಪೇಟೆಯಲ್ಲಿ ಬಟ್ಟೆ ಸಿಕ್ತು. ವಾಯ್ಸ್ನ ಮ್ಯೂಟ್ ಮಾಡಿ ಮತ್ತೆ ಮನೆಗೆ ಬಂದು ಕೊಡ್ತಾ ಇರೋದ್ರಿಂದ ವಾಯ್ಸ್ನ ಹೇಳ್ತಾಯಿದ್ದೀನಿ. ಸ್ವಲ್ಪ ಇಲ್ಲಿ ರೋಡ್ ಸರಿ ಇಲ್ಲ ಅಂತ ಸಿಕ್ಕಾಬಟ್ಟೆ ರಶ್ಶು ಮಾತ್ರ. ನಾವು ಅಂದರೆ ಗೊತ್ತಾಗುತ್ತೆ ಏನು ತೊಂದರೆ ಇಲ್ಲ, ಕೇಳ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಫಾಲೋವರ್ಸ್ ಸಿಕ್ಕಿದ್ರು. ನಮಗಂತೂ ಅಜ್ಜಿಗೂ ಫಾಲೋವರ್ಸ್. ಪಾಪ ಅವರು ಯಾರನ್ನೋ ಕರೀತಿದ್ದಾರೆ, ಬನ್ನಿ ಫೋಟೋ ತಗೊಳ್ಳಿ ಅಂತೇಳಿ. ಇಲ್ಲ ಫೋನ್ ಕೊಡಿ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದವ್ರು ಕೊಟ್ಟರು ಫೋನು. ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಖುಷಿ ಆಯಿತು. ತುಂಬ ಜನ ಸಿಕ್ಕಿದ್ರು ನಮಗೆ ಇವತ್ತು ಬೆಂಗಳೂರಲ್ಲಂತೂ ನಮ್ಮ ಫಾಲೋವರ್ಸ್. ಮತ್ತು ಚಿಕ್ಕಪೇಟೆಯಲ್ಲಿ ರೋಡ್ ಕೆಲಸ ನಡೀತಿರೋದ್ರಿಂದ ನಾವು ಆಟೋಗೆ ಹೇಳಿದ್ವಿ. ಅವ್ರು ಹೇಳಿದ್ರು ಏನು 200-250 ಮೀಟರ್ ಇಷ್ಟೇ ದೂರ ಹೋಗಿ, ಏನು ಆಟೋ ಏನು ಬೇಕಾಗಿಲ್ಲ, ಅಲ್ಲಿ ರೋಡೆಲ್ಲ ಇದಾಗ್ತಾಯಿದೆ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ನಾವೇನೋ ಇಲ್ಲಿ ಮಧ್ಯದಲ್ಲಿ ನುಗ್ಗಿದ್ವಿ. ಅಲ್ಲಿ ಹಿಂಗೆ ಬಳಸ್ಕೊಂಡು ಅಲ್ಲಿ ಹೋಗೋವರೆಗೂ ಸ್ವಲ್ಪ ಲೇಟ್ ಆಯಿತು. ರೋಡಂತೂ ಸ್ವಲ್ಪ ನಾವು ಹೋದ ಸೈಡ್ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಆದರೆ ಅವ್ರು ಯಾರೋ ಹೇಳಿದ್ರು ರಾಂಗು ಅಂದರೆ ಮುಂದೆ ಹೋಗ್ಬಿಟ್ಟು ಡೈರೆಕ್ಟು ಅಲ್ಲೇ ರೈಟ್ ತಗೋಬೋದಿತ್ತು. ಅವ್ರು ಹೇಳಿದ್ರು ಇಲ್ಲೇ ಹೋಗ್ಬಿಟ್ಟು ಹಿಂಗೆ ಲೆಫ್ಟ್ ತಗೊಳ್ಳಿ ಮೊದಲನೇದ್ರಲ್ಲಿ ಅಂದರು. ಆದರೂ ಪರವಾಗಿಲ್ಲ ಅಂತ ಹೋದ್ವಿ. ಅದರಲ್ಲೂ ಕೂಡ ಭಯ ಅನ್ನೋದಾಗ್ತಾಯಿತ್ತು. ಅಲ್ಲಿ ಕೇಳ್ಕೊಂಡೇ ಹೋದ್ವಿ ನಾವು. ಭಯ ಯಾಕೆಂದರೆ ಅಲ್ಲಿ ನೋಡಿದ್ರೆ ಗಲ್ಲಿ ಥರ ಇದೆ, ಏನೋ ಎತ್ತು ಅಂತ ಅನ್ನಿಸ್ತದಲ್ಲೋ ನಮ್ಗೆ. ವಸ್ತು ಇಲ್ಲೆಲ್ಲ ಓಡಾಡಿ ಅಭ್ಯಾಸ ಇಲ್ಲ, ಹಂಗಾಗಿ ಏನೂ ಮಾಡೋಂಗಿಲ್ಲ. ಅಂತೂ ಇಂತೂ ಹುಡ್ಕೊಂಡು ಬಂದ್ವಿ ನಾವು. ಸುದರ್ಶನ್ ಸಿಲ್ಕ್ ಹತ್ರ ಬನ್ನಿ ಅಂತ ಹೇಳಿದ್ರು ಅವರು. ಅಲ್ಲಿಗೆ ಬಂದ್ವಿ. ಅದು ಸುದರ್ಶನ್ ಸಿಲ್ಕಿಂದ ಪಕ್ಕದಲ್ಲೇ ನಾವು ಹೋಗಿದ್ವಲ್ಲ ಆ ಶಾಪ್ ಬಂದು. ಇಲ್ಲೆಲ್ಲ ಸುದರ್ಶನ್ ಸಿಲ್ಕ್ ಸಖತ್ತಾಗಿದೆ ನೋಡಿ. ನಾವು ಯಾವುದೋ ಇದು ಮಾಡೋಕ್ಕೆ ಬಂದು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ.
ಮತ್ತು ನಾವು ಏನೆಲ್ಲ ಬಟ್ಟೆಗಳು ತೊಗೊಂಡ್ವಿ ಅನ್ನೋದು ಕೂಡ ತೋರಿಸ್ತೀನಿ ಬನ್ನಿ. ನಾವು ಬಂದಿದ್ದು ಅಲ್ಲಿ ಬೇರೆ ಒಂದು ವೀಡಿಯೋ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದು ಬೇರೆ ಸಪ್ರೇಟೇ ಇದೆ, ಅದು ಲಕ್ಷ್ಮೀ ಕುಟುಂಬದಲ್ಲಿ ಬರುತ್ತೆ. ಇಲ್ಲಿ ನಾವು ಚಿಕ್ಕಪೇಟೆಯಲ್ಲಿ ಕಡಿಮೆಗೆಲ್ಲ ಬಟ್ಟೆ ಸಿಗುತ್ತೆ ಅಂತ ಹೇಳಿದ್ರಲ್ವ, ನೋಡೋಣ ಅಂತಂದ್ವಿ. ಇಲ್ಲಿ ಹೋಲ್ಸೇಲ್ ಇತ್ತು ಮತ್ತು ಚೂಡಿದಾರ್ಗಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಚೂಡಿದಾರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ, ನಾನು ಶೈಲಿ ಇಬ್ಬರು ಕೂಡ. ನನಗೆ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ಇಲ್ಲಿ ಇಷ್ಟ ಜೊತೆ ತುಂಬಾ ಕಡಿಮೆ ಪ್ರೈಸು. ಇದೇ ಬಟ್ಟೆನ ನಾವು ಮೈಸೂರಲ್ಲಿ ತೊಗೊಳ್ತೀವಿ ಅಂದರೆ 3000 ರೂಪಾಯಿ ಗಂಟನೂ ಕೊಟ್ಟಿದ್ದೀವಿ. ಅಂದರೆ ಕಡಿಮೆಯಿಂದ ಹಿಡಿದು ಜಾಸ್ತಿ ಗಂಟಲಿದೆ. ಕ್ವಾಲಿಟಿ ಅಂತೂ ಕೇಳಂಗೆ ಇಲ್ಲ. ಚಿಕ್ಕಪೇಟೆಯಲ್ಲಿ ಸ್ಯಾರಿ ತಗೊಳ್ಳಿ, ಡ್ರೆಸ್ ತಗೊಳ್ಳಿ, ಏನೇ ತಗೊಂಡ್ರು ಕೂಡ ತುಂಬಾ ಕಡಿಮೆ. ನೋಡಿ ಇಲ್ಲಿದೆಯಲ್ಲ, ಇದು 2 ಪೀಸ್ ಸೆಟ್ಟು 600 ಚೆನ್ನಾಗಿದೆ. ಅದು XXL XL ಎಲ್ಲ ಇದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ, ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ಮತ್ತು ಟಾಪು ನಾವು ಯಾವ ಬಟ್ಟೆ ಕೇಳಿದ ತಕ್ಷಣ ಒಂದು ಲಾಟು ಎಲ್ಲ ಮುಂದೆ ತೋರೋಕ್ಕಾಗಲ್ಲ. ಮತ್ತು ಅದರಲ್ಲೂ ಕೂಡ ಅವ್ರು ನಮ್ಮ ಫಾಲೋವರ್ಸ್ ಅಂತ ಹೇಳ್ತಾ ಇದ್ರು, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಈ ಥರ ಎಲ್ಲ ಹೇಳ್ತೀವಿ. ನಮ್ಗೆ ಬೆಂಗಳೂರಲ್ಲಿ ಇಷ್ಟೊಂದು ಜನ ನೋಡ್ತಾರಲ್ಲ ನಮ್ಮ ವೀಡಿಯೋನ, ಯಾಕೆಂದರೆ ಬೆಂಗಳೂರಂತೂ ಬಟ್ಟೆ ಜನ ನಮ್ಮನ್ನು ಕುರ್ತಿಡಿದು ಮಾತಾಡ್ತಾ ಇದ್ರಲ್ಲ, ಹಂಗಾಗಿ ನೋಡಿ ಇಲ್ಲಿ ತೋರಿಸ್ತಾ ಇದ್ರಲ್ಲ, ಇದೆಲ್ಲ ಬಟ್ಟೆಗಳು ಕೂಡ ತುಂಬಾ ಕಡಿಮೆ ಇತ್ತು. 700 800 ಫುಲ್ ಸೆಟ್ಟು. ನಾನು ಇಷ್ಟೊಂದು ಕಡಿಮೆನಾ ಇದೆ, ಬಟ್ ನಾವು ಬೇರೆ ಕಡೆ ತಗೊಳ್ತಿದ್ರೆ ಅಷ್ಟೊಂದು ಹೇಳ್ತಾರಲ್ಲ ಅಂತ ಅನಿಸ್ತಾ ಇತ್ತು ನನಗೆ. ನೋಡಿ ಎಷ್ಟು ನನ್ನ ಮುಂದೆ ಒಂದು ಲಾಟ್ ಹಾಕ್ಬಿಟ್ಟಿದ್ದಾರೆ, ನಾನು ಕೂತ್ಕೊಂಡಿದ್ದೀನಿ ಅಲ್ವಾ, ಒಂದು ಲಾಟ್ ಬಟ್ಟೆ ಹಾಕ್ಬಿಟ್ಟಿದ್ದಾರೆ. ಯಾವುದಾದ್ರೂ ನೋಡಿ, ಯಾವುದಾದ್ರೂ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಖುಷಿ. ಅವರು ಹೇಳ್ಕೊಂಡು ಫೋನಲ್ಲೆಲ್ಲ ತೋರ್ಕೊಂಡು ನೀವು ಚೆನ್ನಾಗಿ ವೀಡಿಯೋ ಮಾಡ್ತೀರಾ ಅಂತ ಎಲ್ಲ ಹೇಳ್ತಾಯಿದ್ರು. ನಾನು ಆಲ್ರೆಡಿ ಚಾಯ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಬಿಟ್ಟಿದ್ದೀನಿ ಒಂದಿಷ್ಟು ಬಟ್ಟೆಗಳು, ಇದಿರಲಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಇನ್ನೊಂದಷ್ಟು ತೋರಿಸ್ತಾ ಇದ್ದಾರೆ. ಸ್ವಲ್ಪ ಬ್ರ್ಯಾಂಡ್ ಇರೋದೆಲ್ಲ 1000 1500 1300 1050 ಬರೀ 600 500 ರೂಪಾಯಿನಿಂದನೂ ಕೂಡ ಸ್ಟಾರ್ಟ್ ಇದೆ ಇಲ್ಲಿ ಚೂಡಿದಾರ್ ಟಾಪ್ಗಳು. ಬರೀ ಫುಲ್ಲು ಅಂದರೆ ಟಾಪು ಪ್ಯಾಂಟು, ಬರೀ ಸಿಂಗಲ್ ಟಾಪ್ಗಳು ಕೇಳಿದೆ ನಾನು, ಸ್ವಲ್ಪ ಚೆನ್ನಾಗಿರೋದಿದೆ ಕೊಡಿ ಅಂತ. ಇಲ್ಲ ಮೇಡಮ್ ಇವಾಗ ಇಲ್ಲ ಬೇಕಾದ್ರೆ ತರಿಸ್ದಾಗ ನಾನು ಆನ್ಲೈನಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದಿಷ್ಟು ಡ್ರೆಸ್ಗಳನ್ನ ನಾನು ಚಾಯ್ಸ್ ಮಾಡಿಕೊಂಡೆ. ನೋಡಿ ಈ ಥರ ಡ್ರೆಸ್ಸೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಕಡಿಮೆ ಕೂಡ ಪ್ರೈಸ್ ಇತ್ತು. ಬರೀ 1050 1100 ರೂಪಾಯಿ ಈ ಥರ ಇತ್ತು. ಹಂಗಾಗಿ ನಾನು ಶೈಲಿಗೆ ಸ್ವಲ್ಪ ಚೂಡಿದಾರ್ಗಳು ಜಾಸ್ತಿ ಯೂಸ್ ಮಾಡಲ್ಲಲ್ವ. ನಾನು ಇದೇ ಥರ ಚೂಡಿದಾರ್ ನಾನು ಬೇರೆ ಮೈಸೂರಲ್ಲಿ ಒಂದು ಚೂಡಿದಾರ್ಗೆ 2800 3000 ಈ ಥರ ಎಲ್ಲ ತಗೊಂಡಿದೆ. ಹಂಗಾಗಿ ಯಾಕೆ ನಾವು ಅಲ್ಲಿ ಅಷ್ಟೊಂದು ಕೊಡಬೇಕಲ್ಲ, ಇಲ್ಲೇ ಬಂದಿದ್ದೀವಿ, ಒಂದು 4-5 ಜೊತೆ ತಗೊಬಿಡೋಣ ಚೆನ್ನಾಗಿರೋದು ಅಂದ್ಬಿಟ್ಟು ನನಗೆ ನೋಡಿ ಇದೆಲ್ಲ ಆಯ್ಕೆ ಮಾಡಿಕೊಂಡೆ. ಶೈಲಿಗೂ ಕೂಡ 3 ಜೊತೆ ತಗೊಂಡ್ವಿ. ಶೈಲಿಗೂ ಕೂಡ ಇಷ್ಟ ಆಯಿತು ಬಟ್ಟೆಗಳು. ಅಂದರೆ ಇಲ್ಲಿ ಕಡಿಮೆ ಸಿಗುತ್ತೆ ಅಂದರೆ ಯಾಕೆ ಕ್ವಾಲಿಟಿ ಬಟ್ಟೆ ನಮ್ಮ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಚಿಕ್ಕಪೇಟೆಲ್ಲೇ ತೊಗೊಂಡಿವಿ. ಇದೊಂದು ಕೂಡ ವೈಟ್, ಅಂದರೆ ಇಬ್ರಿಗೂ ಕೂಡ ಒಂದು ವೈಟ್ ಆ್ಯಂಡ್ ವೈಟ್ ಇಬ್ರಿಗೂ ತಗೊಂಡ್ವಿ. ಚೆನ್ನಾಗಿತ್ತು, ಸ್ವಲ್ಪ ಗ್ರ್ಯಾಂಡ್ ಇದೆ. ಇದೆಲ್ಲ 1000 ಮೇಲೇ. ಅಂದರೆ ಇದೇ ಬಟ್ಟೆಗೆ ನಮ್ಮ ಮೈಸೂರಲ್ಲಿ ಬಂದು 2500 3000 ರೂಪಾಯಿ ಖಂಡಿತವಾಗ್ಲೂ ಕೊಡಬೇಕಾಗತ್ತೆ. ಹಂಗಂತ ಹೇಳ್ಬಿಟ್ಟು ತೊಗೊಂಡೆ ನಾನು ಎಲ್ಲ ಬಟ್ಟೆನೂ. ಪ್ಯಾಕಿಂಗ್ ಕೂಡ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ನೀವೇನಾದರೂ ಮದುವೆಗೆಲ್ಲ ಬಟ್ಟೆ ತೆಗಿಬೇಕು ಜಾಸ್ತಿ ಗ್ರ್ಯಾಂಡಾಗಿ, ಅಂದರೆ ಎಲ್ಲರಿಗೂ ತಗೋಬೇಕು ಅಂದರೆ ಆರಾಮ್ಸೆ ನೀವು ಮೈಸೂರಲ್ಲಿ ಇರಿ, ಎಲ್ಲಾದರೂ ಇರಿ, ಅಲ್ಲಿಗೆ ಚಿಕ್ಕಪೇಟೆಗೆ ಮೆಟ್ರೋ ಇದೆ, ಆರಾಮ್ಸೆ ಹೋಗ್ಬೋದು. ಮೆಜೆಸ್ಟಿಕ್ಕಿಂದ ಹತ್ರನೇ. ಮತ್ತು ನೀವು ಎಲ್ಲಿಂದ ಕೆಂಗೇರಿಯಲ್ಲಿ ಇಳ್ಕೊಬಿಟ್ರೆ ಇನ್ನೂ ಬೆಸ್ಟು. ಅಲ್ಲಿಂದ ಬಂದ್ವಿ ನಾವು. ಇಲ್ಲಿ ಸ್ಯಾರಿಗಳೆಲ್ಲ ನೋಡಿ ತುಂಬ ಒಳ್ಳೊಳ್ಳೆ ಸ್ಯಾರಿ ಇದೆ. ಇಲ್ಲಿ ಕೇವಲ ಬರೀ 3000 ರೂಪಾಯಿ 2000 ರೂಪಾಯಿಗೆಲ್ಲ ಒಳ್ಳೊಳ್ಳೆ ಸ್ಯಾರಿಗಳು ಸಿಗುತ್ತೆ. ನೋಡ್ಬಿಟ್ಟು ನನಗೆ ಆಶ್ಚರ್ಯ ಅಂತ ಅನಿಸ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ ನೋಡಿ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಮೆಟ್ರೋ ಮೇಲೆ ಹೋಗ್ತಾ ಇದೆ. ಹಾಂ ಮೆಟ್ರೋ ಅಲ್ಲಿ ಮೇಲೆ ನೋಡಿ. ಹಾಂ ನಿಲ್ತೈತೆ. ಓಕೆ ಬಾಯ್. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್.